ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ಇದೇನಪ್ಪ ಎಲ್ಲಿ ನಿಂತಿಕ್ಕಿ ವಿಡಿಯೋಸ್ ಚಾಲು ಮಾಡ್ಯಾಳ ಅನ್ಬೋದು ನೀವು. ನಾವು ಹೋಗಿದ್ದು ಇಲ್ಲೇ ಆಜು ಬಾಜು ಪ್ಲೇಸಸ್ ಬೆಂಗಳೂರಿಂದ ಏನೇನು ಅದಾವು ನಿಮಗೆಲ್ಲ ತೋರಿಸ್ಬೇಕು ಅಂತ ಹೇಳಿ ಈ ವಿಡಿಯೋ ಥ್ರೂ ಕರ್ಕೊಂಡು ಹೊಂಟೇನು ನೋಡ್ರಿ. ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ಇವತ್ತಿನ ವಿಡಿಯೋ ಒಳಗೆ ನೋಡ್ರಿ ನಾವು ಎಲ್ಲಿ ಹೊಂಟೇವಪ್ಪ ಅಂತಂದ್ರೆ ಲೇಪಾಕ್ಷಿಗೆ. ನೀವೆಲ್ಲ ಹೋದ ವಿಡಿಯೋ ಒಳಗೆ ನೋಡಿರಿ ನಾವು ಹೆಂಗೆ ಬಂದ್ವಿ ರೋಡ್ ಜರ್ನಿ. ಅದ್ರಾಗ ಈ ಸತಿ ನಾವು ಅಜ್ಜಿನ ಕರ್ಕೊಂಡು ಬಂದೇವಿ. ಈಗ ವೀಕೆಂಡ್ ಐತಂತ ಹೇಳಿ ಅಜ್ಜಿಗೆ ಅವ್ರಿಗೂ ಹಿಂಗೆ ಒಂದು ಸ್ವಲ್ಪ ಮನ್ಯಾಗದು ಕುಂದು ಬ್ಯಾಸ್ರ ಆಕೈತಿ. ಆಮೇಲೆ ನಾವು ಈ ಪ್ಲೇಸ್ ನೋಡಿಲ್ಲ. ಆಮೇಲೆ ಇದನ್ನು ಎಸ್ಪೆಷಲಿ ನಾವು ಇವ್ರು ಬಂದಾಗ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಇಟ್ಟಿದ್ವಿ. ಸೊ ಈಗ ನಾವೆಲ್ಲರೂ ಕೂಡಿ ಹೊಂಟೇವಿ ಲೇಪಾಕ್ಷಿಗೆ. ಇನ್ನು ಮನೆಯಿಂದ ಸ್ವಲ್ಪ ಹೊರಗೆ ಬೀಳೋದಕ್ಕೆ ನೋಡ್ರಿ ಟ್ರಾಫಿಕ್ನ ಚಾಲು ಆತ. ಬೆಂಗಳೂರು ಟ್ರಾಫಿಕ್ ಏನು ಹೇಳಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಕರೆ ಎಲ್ಲಿ ಹೋದ್ರು ಟ್ರಾಫಿಕ್ ಅಂತೂ ಇರ್ತೈತಿ. ನಾನು ನಿಮಗೇನು ಹೇಳಿದ್ದೆ, ನಾವು ಲೇಪಾಕ್ಷಿ ಹೊಂಟೆ ಬಂದಿದ್ದೆ ಈಗ. ಬಟ್ ಫಸ್ಟ್ ನನ್ನ ಹಸ್ಬೆಂಡ್ ಏನಂದ್ರೆ ಹೆಂಗೂ ಅಜ್ಜಿ ಅದಾರ ಆನ್ ದ ವೇನ ಭೋಗನಂದೀಶ್ವರ ಗುಡಿ ಐತಿ. ನೀವು ನನ್ನ ವಿಡಿಯೋದಾಗ ನೋಡಿರ್ಬೋದು. ಒಮ್ಮೆ ನಾವು ಹೋಗೇವೆಲ್ಲ. ಸೊ ಅಜ್ಜಿಗೂ ಅದನ್ನ ಆನ್ ದ ವೇ ತೋರಿಸ್ಕೊಂಡು ಆಮೇಲೆ ಲೇಪಾಕ್ಷಿಗೆ ಹೋಗೋಣ ಪ್ಲ್ಯಾನ್ ಮಾಡಿದ್ವಿ. ಈಗ ಫಸ್ಟ್ ನಾವು ನಿಂತಿರೋದು ಪೆಟ್ರೋಲ್ ಹಾಕಿಸ್ಕೊಳಕ್ಕೆ ನೋಡ್ರಿ. ಯಾಕಂದ್ರೆ ನಾವು ಹಾಕ್ಸಿದ್ದು ಊರಿಂದ ಬರ್ಬೇಕಾದ್ರೆ ಅದಾದ್ಮೇಲೆ ನಾವು ಮತ್ತೆ ಹಾಕ್ಸಿದ್ದಿಲ್ಲ. ಸೊ ಈಗ ಒಮ್ಮೆ ಫುಲ್ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ನಾವು ಮತ್ತೆ ನೆಕ್ಸ್ಟ್ ಎಲ್ಲರೂ ಹೊಂಟ್ರು ಯೂಸ್ ಆಕೈತೆ ಅಂತ ಹೇಳಿ ಫಸ್ಟ್ ಈಗ ಪೆಟ್ರೋಲ್ ಹಾಕಿಸ್ಕೊಳಕ್ಕೆ ನಿಂತ್ವಿ. ಆಮೇಲೆ ನಾವು ಹೋಗೋದು ಈಗ ಭೋಗನಂದೀಶ್ವರ ನಮ್ಮ ಮನೆಯಿಂದ 54 ಕಿಲೋಮೀಟರ್ಸ್ ಐತಿ. 1 ತಾಸು ತೋರ್ಸಾಕತ್ತೈತಿ. ಲೇಪಾಕ್ಷಿ ದೂರ ಐತಿ. ಸೊ ಈಗ ಆನ್ ದ ವೇ ಇದು ಗುಡಿ ಐತಿ, ಇದನ್ನು ತೋರಿಸ್ಕೊಂಡು ಹೋಗೋಣ ಅಂತ ಹೇಳಿ ಹೊಂಟೇವ ನೋಡ್ರಿ. ಈಗ ನಮ್ದು ಬ್ರೇಕ್ಫಾಸ್ಟ್ ಎಲ್ಲ ಮನ್ಯಾಗ ಆಗೈತಿ. ಇನ್ನು ಮಧ್ಯಾಹ್ನದ ರಾತ್ರಿದಷ್ಟು ಹೊರಗೆ. ಸೊ ನೋಡೋಣ ಈಗ ಈ ಗುಡಿ ಚಂದ ಐತಿ. ನಾನು ನಿಮಗೆ ಹೋದ ವಿಡಿಯೋದಾಗ ತೋರಿಸೇನಿ. ಈಗ ನಾವು ಇನ್ನೊಮ್ಮೆ ಅದನ್ನ ಫುಲ್ ಆರಾಮ್ ನೋಡಿ ಅಜ್ಜಿಗೂ ತೋರಿಸ್ಕೊಂಡೆ ಬರೋಣಂತ. ಈಗ ನಾವು ಮತ್ತೆ ಏರ್ಪೋರ್ಟ್ ರೋಡ್ ಮೇಲಿಂದನೇ ಹೋಕ್ಕೇವಿ. ನಮ್ಮ ಮನೆಗೆ ಹೊಸಕೋಟೆ ರೋಡ್ ಭಾಳ ಸಮೀಪ ಆಕೈತಿ. ಆಮೇಲೆ ನಾವು ಒಳಗೆ ಸಿಟಿ ಒಳಗೆ ಹೋಗೋದಿಲ್ಲ, ಹಾಗಾಗಿ ಆರಾಮ್ಸೆ ಹೋಗ್ಬೋದು ನೋಡ್ರಿ. ಟ್ರಾಫಿಕ್ಕು ಅಷ್ಟು ನಮಗೆ ಹತ್ತಂಗಿಲ್ಲ. ಎಲ್ಲಿ ಹೊಂಟ್ರು ನೋಡ್ರಿ ಫಸ್ಟ್ ಟೋಲ್ನ. ಬಟ್ ಈ ಸತಿ ಹೆಂಗಾಗೈತೆ ನಮ್ದಂದ್ರೆ ಲಾಸ್ಟ್ ಟೈಮಿಂದ ಟೋಲ್ ಪ್ರೈಸ್ ಕಡಿಮೆ ಮಾಡಕ್ಕೆ ಇವ್ರೊಂದು ಐಡಿಯಾ ಬಂದಿತ್ತು, ಅದನ್ನ ಮಾಡಿಬಿಟ್ಟಾರ. ಈಗ ಇಲ್ಲಾಂದ್ರೆ ಬರೀ ಟೋಲ್ನ ಕಟ್ಟೋದಾಕಿತ್ತು. ಈಗ ಆರಾಮ್ಸೆ ಹೋಗ್ಬೋದು ಚಿಂತಿಲ್ದ. ಫಸ್ಟ್ ಟೋಲ್ ನೋಡ್ರಿ, ಇದು ಏರ್ಪೋರ್ಟ್ ಟೋಲ್ ಅಲ್ಲ, ಇದು ಹೊಸಕೋಟೆ ಟೋಲ್ ನೋಡ್ರಿ. ಇದು ಫಸ್ಟ್ ನಮಗಿದ ಬರ್ತೈತಿ. ಇವು ಹೆಂಗಂದ್ರೆ ಬೆಂಗಳೂರು ಸುತ್ತಮುತ್ತಲಿನ ಪ್ಲೇಸಸ್ಸಿಗೆ ಯಾರು ವಿಡಿಯೋ ರೆಫರ್ ಮಾಡಕತ್ತಿರಲ್ಲ ಈ ವಿಡಿಯೋ ಬೆಸ್ಟನ್ನ ಅನ್ಬೋದು. ಎಸ್ಪೆಷಲಿ ಸ್ವಲ್ಪ ಓಲ್ಡ್ ಏಜ್ದವ್ರನ್ನ ಆಯ್ತು ದೊಡ್ಡವ್ರನ್ನ ಕರ್ಕೊಂಡು ಹೋಗ್ಬೇಕಂದ್ರೆ, ಯಾಕಂದ್ರೆ ಅವರೆಲ್ಲ ಈ ಪ್ಲೇಸಸ್ಸನ್ನು ಎಂಜಾಯ್ ಮಾಡ್ತಾರೆ. ಅಜ್ಜಿ ನೋಡ್ರಿ ಇಲ್ಲೇ ನಾವು ಒಂದೀಡು ದೇವ್ರ ಹಾಡು ಹಚ್ಚಿದ್ರೆ ಸಾಕು ಭಜನೆ ಚಾಲೂನ ಮಾಡ್ತಾರೆ. ಅವರಿಗೆ ರೋಡ್ ಜರ್ನಿ ಎಂಜಾಯ್ ಮಾಡ್ತಾರೆ ನೋಡ್ರಿ. ಎಸ್ಪೆಷಲಿ ಓಲ್ಡ್ ಏಜ್ದವ್ರು ಹಿಂಗೆ ಕಾರ್ನಾಗದು ಹೋಗಕ್ಕೆ ಸ್ವಲ್ಪ ಭಾಳ ಕುಂತು ಹೋಗಕ್ಕೆ ಹತ್ಕೊಳ್ಳೋದು ಬ್ಯಾಕ್ ಏಕದು ಅಂತಾರೆ. ಬಟ್ ನಮ್ಮ ಅಜ್ಜಿ ಲಿಟ್ರಲಿ ಎಂಜಾಯ್ ಮಾಡ್ತಾರೆ ರೋಡ್ ಜರ್ನಿ. ಮಲ್ಕೊಳ್ಳೋದು ಇಲ್ಲ, ಅವರ ಸುತ್ತಮುತ್ತ ನೋಡ್ಕೋತ ಏನದು ಅಂತೆಲ್ಲ ಕೇಳ್ಕೋತ ಅದು ಎಂಜಾಯ್ ಮಾಡ್ತಾರೆ. ಸೊ ಭಾರಿ ಖುಷಿ ಅನ್ನಿಸ್ತದೆ ಅವ್ರನ್ನ ಕರ್ಕೊಂಡು ಹೋಗಕ್ಕೆ. ಆಲ್ಮೋಸ್ಟ್ ಇಲ್ಲಿ ಬೆಂಗಳೂರು ಕಡೆ ಏನೇನು ಪ್ಲೇಸಸ್ ಅದಾವಲ್ಲ ಅವರಿಗೆಲ್ಲಾನು ನಾವು ತೋರಿಸೇವೆ ನೋಡ್ರಿ. ವಿಮಾನ ಹಿಂಗೆ ಸಾಕಷ್ಟು ವಿಮಾನ ಕಾಣಿಸ್ತಾವಿಲ್ಲಿ. ಎಸ್ಪೆಷಲಿ ಏರ್ಪೋರ್ಟ್ ರೋಡ್ಲಿ ಹೊಂಟೇವಲ್ಲ ನಾವು, ಹಾಗಾಗಿ ನೋಡ್ರಿ ಜಾಸ್ತಿನೇ ಕಾಣಿಸ್ತಾವ. ನಾವು ಗುಡಿ ಬಂದು ರೀಚ್ ಆದ್ವಿ ನೋಡ್ರಿ. ಇದು ಪ್ರಾಚೀನ ಕಾಲದ ದೇವಸ್ಥಾನ ಐತಿ. ಇದ್ರ ಬಗ್ಗೆ ನಾ ಒಂದು ವಿಡಿಯೋ ಆಲ್ರೆಡಿ ಮಾಡಿ ಹಾಕೇನಿ. ಸೊ ಅದ್ರೊಳಗೆ ಡಿಸ್ಕ್ರಿಪ್ಷನ್ ಒಳಗೆ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೇನೆ ಅದ್ರದ್ದು. ಆಮೇಲೆ ಇಲ್ಲಿ ನೋಡ್ಬೋದು ನೀವು ವಯಸ್ಸಾದವ್ರ. ಸೊ ಹೊಟ್ಟೆ ಪಾಡು ಭಾಳ ಕೆಟ್ಟರಿ ಅದಕ್ಕಂತ ಹಂಗೆ ಕಲರ್ ಹಚ್ಕೊಂಡು ನಿಂತಿದ್ರು ಅವರು. ಫಸ್ಟ್ ಇಲ್ಲಿ ಬರೋದು ವೀರಭದ್ರೇಶ್ವರ ದೇವಸ್ಥಾನ. ಸೊ ಫಸ್ಟ್ ಇಲ್ಲಿ ನಮಸ್ಕಾರದು ಮಾಡ್ಕೊಂಡು ಆಮೇಲೆ ಮೇನ್ ಗುಡಿ ಒಳಗೆ ಹೋದ್ವಿ ನೋಡ್ರಿ. ಇದು ಭೋಗನಂದೀಶ್ವರ ಗುಡಿ ಆಗಿರೋದ್ರಿಂದ ಇದು ನಂದಿ ಗುಡಿ, ಈಶ್ವರನ ಗುಡಿ. ಇದು ಒಳಗೆ ಹೋಗಿ ನೋಡ್ಕೊಂಬರೋಣ. ಆ್ಯಕ್ಚುಲಿ ಒಳಗೆ ವಿಡಿಯೋ ಶೂಟ್ ಅಲ್ಲ ಅವೆಲ್ಲ, ಹಾಗಾಗಿ ನಾ ಹೊರಗಿಂದೆಲ್ಲ ತೋರ್ಸಾಕತ್ತೇನಿ. ಹೊರಗಿಂದ ಗುಡಿ ಮಾತ್ರ ಮಸ್ತ್ ಐತಿ ನೋಡ್ರಿ. ಒಮ್ಮೆ ಡೆಫಿನೆಟ್ಲಿ ನೀವು ವಿಸಿಟ್ ಮಾಡ್ಬೋದು. ಆಮೇಲೆ ನೀವು ಇಲ್ಲೇ ಹೋದ್ರೆ ಅಂದ್ರೆ ನಿಮಗೆ ನಂದಿ ಬೆಟ್ಟ, ಈ ಗುಡಿ, ಆಮೇಲೆ ಸುತ್ತಮುತ್ತಲಿನ ಪ್ಲೇಸಸ್ಸನ್ನೆಲ್ಲ ಕವರ್ ಮಾಡ್ಕೋಬೋದು. ಒನ್ ಡೇ ಟ್ರಿಪ್ಪಿಗೆ ಏನಾರು ಪ್ಲ್ಯಾನ್ ಮಾಡಕತ್ತಿದ್ರೆ ಅಂದರೆ ಇದು ಬೆಸ್ಟ್ ಪ್ಲೇಸನ್ನು ಅನ್ಬೋದು ನೋಡ್ರಿ. ಇಲ್ಲಿ ಹೋದ್ರೆ ಅಂದರೆ ನೀವು ಸಾಕಷ್ಟು ಗುಡಿಗಳು ಅದಾವೆ, ಆಮೇಲೆ ಸಾಕಷ್ಟು ನೇಚರ್ ವ್ಯೂ ಅದಾವೆ. ಸೊ ಚಲೋ ಅನ್ನಿಸ್ತೈತಿ. ನೀವು ಒನ್ ಡೇ ಟ್ರಿಪ್ಪಿಲ್ಲೇ ಪ್ಲ್ಯಾನ್ ಮಾಡ್ಬೋದು. ಆಮೇಲೆ ಮಧ್ಯಾಹ್ನ ಇಲ್ಲೇ ಪ್ರಸಾದನೂ ಇರ್ತೈತಿ ನೀವು ಮಧ್ಯಾಹ್ನ ಟೈಮಿಗೆ ಏನಾರು ಹೋದ್ರೆ ಅಂದ್ರೆ. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಎಷ್ಟು ದೊಡ್ಡದು ಕಲ್ಯಾಣಿ ಐತಿ. ಕಲ್ಯಾಣಿ ಒಳಗೆ ಅಲವ್ ಮಾಡಂಗಿಲ್ಲ, ಯಾಕಂದ್ರೆ ಅದು ಗ್ರೀನ್ ನೀರು ಐತಿ, ಪಾಚಿ ಟೈಪ್. ಆಮೇಲೆ ಒಳಗೆ ಆ ಮೀನು ಅದಾವೆ ನೋಡ್ರಿ. ಸೊ ಇದ್ರೊಳಗೆ ನೀವು ಒಂದು ಸಾಕಷ್ಟು ಆಮೀನು ನೋಡಿದ್ವಿ ನೋಡ್ರಿ ನಾವು. ಇಲ್ಲೇ ನೋಡ್ರಿ ಅವು ಮುಂದೆ ಅದಾವೆ. ಸೊ ಆ ಮೀನು ನೋಡ್ಕೊಂಡು ಆಮೇಲೆ ಗುಡಿ ಎಲ್ಲ ಅಜ್ಜಿಗೆ ತೋರಿಸ್ಕೊಂಡು ನಾವಿನ್ನು ನೆಕ್ಸ್ಟ್ ಲೊಕೇಶನ್ಗೆ ಹೋಗೋ ಪ್ಲ್ಯಾನ್ ಮಾಡಿದ್ವಿ. ಬಟ್ ಹೋಗೋಕ್ಕಿಂತ ಮುಂಚೆ ಏನಂದ್ರೆ ಸ್ವಲ್ಪ ಏನಾರ ಸ್ನ್ಯಾಕ್ಸ್ ತಿಂದ ಹೋಗೋದು ಅಂಥೇಳಿ ನಾವೇನು ಮಾಡಿದ್ವಿ ಅಂದರೆ ಇಲ್ಲಿ ನೋಡ್ರಿ ಕಬ್ಬಿನ ಹಾಲು ಕುಡಿಯಕತ್ತೀವಿ. ಯಾರಿಗೆಲ್ಲ ಕಬ್ಬಿನ ಹಾಲು ಸೇರ್ತೈತಿ ಅಂಥೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನನಗೆ ಹೇಳಬೇಕಂದ್ರೆ ಬೇರೆ ಜ್ಯೂಸ್ಗಿಂತ ಕಬ್ಬಿನ ಹಾಲು ಭಾಳ ಫೇವ್ರೇಟ್ ಅನ್ಬೋದು. ಆಮೇಲೆ ಮೋಸ್ಟ್ ಆಫ್ ದಮ್ ನಿಮಗೆ ಗೊತ್ತಿರ್ಬೇಕು, ನನ್ನ ಗಂಡಗೆ ಗಿರ್ಮಿಟ್ ಎಲ್ಲರ ಕಾಣಿಸ್ಲಿ
ಅಲ್ಲಿ ಒಂದು ಸ್ಟಾಪ್ ತೊಗೊಂಡ ಬಿಡುದ ನೋಡ್ರಿ, ಯಾಕಂದ್ರೆ ಅದು ಅವ್ರ ಪರ್ಸ್ನಲ್ ಫೇವ್ರೇಟ್. ಹಾಗಾಗಿ ಒಂದು ಗಿರಿಮಿಟ್ ತೊಗೊಂಡ ಅದನ್ನು ತಿಂದ್ವಿ. ಇಲ್ಲಿ ಮಸ್ತ್ ಇರ್ತೈತೆ ನೋಡ್ರಿ. ಈಗ ಹೋದಲ್ಲೆಲ್ಲ ಸ್ವಲ್ಪ ಟ್ರೈ ಮಾಡಿದ್ವಿ ಅಂದ್ರೆ ಚಲೋ ಅನ್ನಿಸ್ತೈತಿ. ನಾವೀಗ ಭೋಗನಂದೀಶ್ವರ ಗುಡಿ ನೋಡ್ಕೊಂಡ್ವಿ. ಅಲ್ಲೇ ನಮ್ಮ ಹಸ್ಬೆಂಡ್ ಫೇವ್ರೇಟ್ ಬೇಲ ಆಮೇಲೆ ಕಬ್ಬಿನ ಹಾಲು ಅದು ಕೊಡೋದು. ಈಗ ನಾವು ಹೊಂಟಿರೋದು ಲೇಪಾಕ್ಷಿ ಗುಡಿಗೆ. ಈಗೇನು ನಾವು ಭೋಗನಂದೀಶ್ವರ ಬಂದಿದ್ವಲ್ಲ, ಇಲ್ಲಿಂದ ಅದು 77 ಕಿಲೋಮೀಟರ್ ಐತೆ ನೋಡ್ರಿ. 1 ತಾಸು 15 ನಿಮಿಷ. ರೋಡ್ ಮಾರ್ಕರೆ ಹೈವೇ ಮೇಲೆ ಹೋಗೋದಲ್ಲ, ಹಂಗಾಗಿ ಬ್ಯಾಸರ ಏನಾಗೋದಿಲ್ಲ. ಹೊಂಟೇವೀಗ. ಇಲ್ಲಿ ನೋಡ್ಬೋದು ನೀವು, ಇನ್ನೊಂದು ಟೋಲ್ ಬಂತೀಗ. ಆಮೇಲೆ ಈ ದೇವಸ್ಥಾನ ಏನೈತಲ್ಲ, ಇದು ಹೈದ್ರಾಬಾದ್ ಹೈವೇಗೆ ಹೋಗುವಲ್ಲೈತಿ ನೋಡ್ರಿ. ಗುಡಿ ಮಾತ್ರ ಚಂದ ಐತಿ, ಲೇಪಾಕ್ಷಿ ಜಟಾಯುದ. ಸೊ ನೋಡುಂಬರ್ರಿ ಹೆಂಗೈತಿ ಒಳಗೆಲ್ಲ ಅಂಥೇಳಿ ನಾನು ನಿಮಗೆ ಪೂರ ಡೀಟೇಲ್ ಆಗಿ ತೋರಿಸ್ತೇನೆ. ಅಜ್ಜಿ ನೋಡಲ್ ಜಟಾಯು ಪಕ್ಷಿ ಹೆಂಗ್ ಮಾಡ್ಯಾರ. ಅಲ್ಲಿ ಹೊಂಟ್ವಿ ನಾವೀಗ. ಅಲ್ಲಿ ಮೇನ್ ದ್ವಾರ ಏನು ನೋಡಿದ್ವಲ್ಲ, ಅಲ್ಲಿಂದನೂ ನೋಡ್ರಿ 16 ಕಿಲೋಮೀಟ್ರ್ ಒಳಗೆ ಲೇಪಾಕ್ಷಿ ಐತಿ. ಇಲ್ಲೆಲ್ಲ ಪೂರಾ ತೆಲುಗುದವ್ರ ಇದ್ರು ನೋಡ್ರಿ. ಯಾಕಂದ್ರೆ ನಾವು ಹೈದರಾಬಾದ್ ರೋಡಿಗೆ ಹೊಂಟೇವಿ ಅಂದ್ರೆ ಆಂಧ್ರ ಎಂಟರ್ ಆದ್ವಿ. ಸೊ ಆಂಧ್ರ ಒಳಗೆ ಐತಿ ಈ ದೇವಸ್ಥಾನ. ರೋಡ್ಸ್ ಮಾತ್ರ ಸುತ್ತಮುತ್ತ ಮಸ್ತ್ ಇದ್ದು. ಆಮೇಲೆ ಕ್ಲೈಮೇಟೂ ಭಾರಿ ಸಾಥ್ ಕೊಡಕತ್ತಿತ್ತು. ಹಾಗಾಗಿ ನಮ್ಮ ಜರ್ನಿ ಭಾರಿ ಅನ್ನಿಸ್ತು ನೋಡ್ರಿ. ಒಟ್ಟ ಟಯರ್ಡ್ ಇಲ್ಲ, ಏನಿಲ್ಲ, ಚಂದ ಅನ್ನಿಸ್ತು. ಈಗ ಗುಡಿನ ನೋಡ್ಕೊಳ್ಳೋಣಂತ. ನೀವೇನಾರ ಕಿಡ್ಸ್ ಜೊತೆ ಅದು ಹೊಂಟ್ರೆ ಸ್ವಲ್ಪ ಸ್ನ್ಯಾಕ್ಸ್ ಅದು ನಿಮ್ಮ ಜೊತೆ ಕ್ಯಾರಿ ಮಾಡಿರಿ. ಯಾಕಂದ್ರೆ ಅಲ್ಲಿ ಬರೀ ಬೇಲ್ ಇಂಥವದು ಇರ್ತಾವೆ. ಊಟದ್ದು ಅಷ್ಟೇನು ಹೋಟೆಲ್ಸ್ ಅದು ಇಲ್ಲಲ್ಲೇ. ಸೊ ನೀವು ಒಂದು ಊಟ ಮಾಡ್ಕೊಂಡಾರ ಹೋಗ್ರಿ, ಇಲ್ಲ ಹೋಗುವಾಗ ಸ್ವಲ್ಪ ಏನಾರ ಸ್ನ್ಯಾಕ್ಸ್ ಅದು ನಿಮ್ಮ ಜೊತೆ ತೊಗೊಂಡು ಹೋಗ್ರಿ. ಇಲ್ಲಿ ನೋಡ್ಬೋದು ನೀವು, ಎಷ್ಟು ದೂರಿಂದನೇ ಜಟಾಯು ಕಾಣಿಸಾಕತ್ತೈತಿ. ಭಾರಿ ದೊಡ್ಡದೈತದ. ಸೊ ಒಳಗೆ ಹೋಗಾಕಿನ್ನ ದೂರ ಇತ್ತನ ನೋಡ್ರಿ ನಮಗೆ ಎಷ್ಟಂತ ಕಾಣಿಸ್ತಾ. ಆಮೇಲೆ ಒಳಗೆ ಹೋಗಾಕಲ್ಲೇ ಪಾರ್ಕಿಂಗ್ ಫೀಸ್ ತೊಗೋತಾರೆ. ಸೊ ಪಾರ್ಕಿಂಗ್ ಫೀಸ್ 80 ರೂಪಾಯಿ ನೋಡ್ರಿ. ಸ್ಟಾರ್ಟಿಂಗ್ನ ತೊಗೊಂಡ್ಬಿಡ್ತಾರೆ ಅವರು. ಆಮೇಲೆ ಇಲ್ಲಿ ಬಂದ ಕೂಡಲೇ ಒಮ್ಮೆ ಏನು ತೊಗೊಂಡಿರ್ತಿರಲ್ಲ ಅದನ್ನ ಟಿಕೆಟ್ ತೋರಿಸೋದು. ಇಲ್ಲಿ ಹೊಳಮಳ ಮತ್ತೇನು ಪಾರ್ಕಿಂಗ್ ಫೀಸ್ ಅಂತಿರಂಗಿಲ್ಲ. ಗುಡಿ ಮಾತ್ರ ಭಾರಿ ಚಂದ ಐತಿ ನೋಡ್ರಿ ಇದು. ನಾನು ನಿಮಗೀಗ ಲೇಪಾಕ್ಷಿ ದೇವಾಲಯದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಈ ಲೇಪಾಕ್ಷಿ ದೇವಾಲಯ ಏನೈತಲ್ಲ, ಇದು ಆಂಧ್ರ ಪ್ರದೇಶದ ನದಿ ಬೆಟ್ಟಗಳ ಬಳಿ ಇರುವ ಒಂದು ಪ್ರಮುಖ ವಿಜಯನಗರ ಕಾಲದ ಶಿಲ್ಪಕಲೆ ದೇವಾಲಯವಾಗೈತಿ. ಇದನ್ನು 16ನೇ ಶತಮಾನದಾಗ ವಿರುಪನ್ನ ನಾಯಕ ಮತ್ತು ವೀರಣ್ಣ ಸಹೋದರರ ನಿರ್ಮಿಸಲ್ಪಟ್ಟಾರ. ಆಮೇಲೆ ಇಲ್ಲಿರುವ ದೊಡ್ಡ ನಂದಿ ವಿಗ್ರಹ, ನೇತಾಡುವ ಕಂಬ ಮತ್ತು ಅದ್ಭುತ ಚಿತ್ರಕಲೆಗೆ ಇದು ಪ್ರಸಿದ್ಧವಾಗೈತಿ. ಆಮೇಲೆ ಈ ದೇವಸ್ಥಾನ ಶಿವನಿಗೆ ಸಮರ್ಪಿತವಾಗೈತಿ ಮತ್ತು ವಿಜಯನಗರ ಶೈಲಿ ಒಳಗೆ ವಾಸ್ತುಶಿಲ್ಪದ ಅದ್ಭುತ ಸೌಂದರ್ಯ ವರ್ಣಿಸಲಾಗೈತಿ. ಈ ದೇವಸ್ಥಾನ ಎಕ್ಸಾಕ್ಟ್ಲಿ ಎಲ್ಲೈತಂತಂದ್ರೆ ಆಂಧ್ರ ಪ್ರದೇಶದೊಳಗೆ ಅನಂತಪುರ ಜಿಲ್ಲೆ ಅಂತೈತಿ, ಅಲ್ಲಿ ಬರ್ತೈತಿ ನೋಡ್ರಿ ಈ ದೇವಸ್ಥಾನ. ನಿಮಗೇನಾರ ಹಳೆ ಕಾಲದ ಹಿಂಗೆ ದೇವಸ್ಥಾನ ನೋಡಕ್ಕೆ ಅದು ಸೇರ್ತಿತ್ತಂದ್ರೆ ಈ ದೇವಸ್ಥಾನ ಬೆಸ್ಟನ ಅನ್ಬೋದು. ನಿಯರ್ ಬೆಂಗಳೂರು ಒಮ್ಮೆ ಡೆಫಿನೆಟ್ಲಿ ವಿಸಿಟ್ ಮಾಡಿರಿ. ಭಾಳ ಚಂದ ಕಟ್ಟ್ಯಾರ. ಆಮೇಲೆ ಭಾಳ ದೊಡ್ಡದೈತಿ. ಆರಾಮ್ ಟೈಮ್ ಇಟ್ಕೊಂಡು ಹೋದ್ರೆ ಅಂದ್ರೆ ನಿಮಗೆ ದರ್ಶನನೂ ಆಗ್ತೈತಿ ಚಂದಂಗೆ. ಆಮೇಲೆ ಆಜು ಬಾಜು ಪ್ಲೇಸಸ್ ನೋಡ್ಕೊಂಬರಕ್ಕೂ ಟೈಮ್ ಇರ್ತೈತಿ ನೋಡ್ರಿ. ಈ ದೇವಸ್ಥಾನದಾಗಿರೋದು ಒಂದು ಅದ್ಭುತ ಬಗ್ಗೆ ನಿಮಗೆ ಹೇಳ್ತೇನೆ. ಏನಂತಂದ್ರೆ ನೇತಾಡೋದು ಕಂಬ ಐತಿಲ್ಲ, ಇಲ್ಲಿ ಏನು ನೋಡಕತ್ತಿರಲ್ಲ ಇದ ನೋಡ್ರಿ. ಅದು ದೇವಾಲಯದಾಗ ಒಂದು ಮಂಟಪದಾಗ ಕಂಬ ಒಂದು ಏನೈತಲ್ಲ ಅದು ನೆಲಕ್ಕೆ ತಾಗ್ಲಿಲ್ದ ನಿಂತೈತಿ. ಇಲ್ಲಿ ನೀವು ಒಬ್ಸರ್ವ್ ಮಾಡಬಹುದು. ಒಂದು ಕಡೆ ಅಷ್ಟ ಹತ್ಕೊಂಡೈತದು, 3 ಸೈಡ್ ಗ್ಯಾಪನ್ನು ಐತಿ. ಇಲ್ಲಿ ನೋಡ್ಬೋದು ನೀವು, ಒಂದು ಅರ್ಬಿ ಹಾಕಿ ಈ ಒಂದು ಮೂಲಿಂದ ಇನ್ನೊಂದು ಮೂಲಿ ಎಳೆದ್ರೆ
ಒಳಗೆ ಅರಿಬಿ ಹೊಕ್ಕೈತಿ, ಒಂದೇ ಕಡೆ ಅಷ್ಟೇ ಅದು ಹಿಂಗೆ ಸಿಕ್ಕೊಂಡಂಗೆ ಆಕ್ಕೈತಿ. ಯಾಕಂದ್ರೆ ಒಂದೇ ಕಲ್ಲಿನ ಮೇಲೆ ನಿಂತೈತಿ ನೋಡ್ರಿ ಅದು. ಇದೊಂದು ಅದ್ಭುತನ ಅನ್ಬೋದು ಈ ದೇವಸ್ಥಾನದಾಗ. ನೀವೇನಾರು ಹೋದ್ರಿ ಅಂದ್ರೆ ನೀವು ಹಿಂಗೆ ತೆಳ್ಳನ ಅರ್ಬಿ ಅಲ್ಲಿ ಹಾಕಿ ನೋಡ್ರಿ, ನಿಮಗೆ ಅವಾಗ ಗೊತ್ತಾಗ್ತೈತಿ. ನೋಡಿದ್ರಲ್ಲ ಎಷ್ಟು ವಿಚಿತ್ರವಾಗೈತೆ ಅಂತ ಹೇಳಿ. ಸೊ ನಾವು ಇದನ್ನು ನೋಡ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ಈಗ ಹೊರಗೆ ಬಂದ್ವಿ. ಭಾರಿ ದೊಡ್ಡ ಗುಡಿ ಐತಿ ನೋಡ್ರಿ. ಇದನ್ನು ನೋಡಕ್ಕೆ ನಿಮಗೆ ಕಮ್ಮಿತ್ 1 ತಾಸರಿಂದ 1.5 ತಾಸರ ಬೇಕಾಕೈತಿ. ಟೈಮ್ ಇಟ್ಕೊಂಡು ಈ ದೇವಸ್ಥಾನ ನೋಡಕ್ಕೆ ನೀವು ಹೋಗ್ರಿ. ಏನಪ್ಪ ಅಂದರೆ ಇಲ್ಲಿ ರಾಮಾಯಣ ಮಹಾಭಾರತದ ದೃಶ್ಯಗಳನ್ನು ಚಿತ್ರಿಸುವ ಸುಂದರ ಮತ್ತು ಸಂಕೀರ್ಣವಾದ ಭಿತ್ತಿ ಚಿತ್ರಗಳು ಕಾಣಿಸ್ತಾವ ನಮಗೆ. ಈ ದೇವಾಲಯ ಏನೈತಲ್ಲ ವಾಸ್ತುಶಿಲ್ಪ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದೈತಿ. ಆಮೇಲೆ ಇದೊಂದು ವಿಶಿಷ್ಟ ಯಾತ್ರಾ ಸ್ಥಾನವಾಗೈತಿ. ಸೊ ನೀವು ಡೆಫಿನೆಟ್ಲಿ ಇಲ್ಲಿ ವಿಸಿಟ್ ಮಾಡ್ಬೋದು. ಹಿಸ್ಟ್ರಿನೂ ಐತಿ, ಆಮೇಲೆ ನೋಡಕ್ಕೆ ಭಾಳ ಚಂದ ಅನಿಸ್ತೈತಿ. ಇಲ್ಲಿ ನೋಡ್ಬೋದು ನೀವು ದೊಡ್ಡ ಬಂಡೆ ಒಳಗಿನ ಗಣಪತಿನೂ ಎಷ್ಟು ಚಂದ ಐತೆ ಅಂತ ಹೇಳಿ. ನಿಮಗೆಲ್ಲ ಗೊತ್ತಿರುವಂಗೆ ಸಾಂಸ್ಕೃತಿಕವಾಗಿ ಮತ್ತು ಪಾರಂಪರಿಕವಾಗಿ ಭಾರತ ತನ್ನದೇ ಆದ ಒಂದು ಹಿರಿಮೆ ಗರಿಮೆಯನ್ನು ಹೊಂದೈತಿ. ಅದ್ಭುತ ವಾಸ್ತುಶಿಲ್ಪ ಮತ್ತು ಈ ಎಂಥ ಕಲೆಗಳಿಗೆಲ್ಲ ಭಾರತ ಒಂದು ತವರೂರನ್ನ ಅನ್ಬೋದು ನೋಡ್ರಿ. ಆಧುನಿಕತೆ ಮತ್ತು ಯಂತ್ರೋಪಕರಣಗಳ ಇಲ್ಲಿ ಸಂದರ್ಭದಲ್ಲಿ ಇಲ್ದಾಗೂ ಇಂಥ ಚಂದ ದೇವಸ್ಥಾನ ಕಟ್ಟ್ಯಾರ ನೋಡ್ರಿ. ಆಮೇಲೆ ಎಷ್ಟೋ ಅದ್ಭುತವನ್ನು ಸೃಷ್ಟಿ ಮಾಡೈತಿ ಈ ದೇವಸ್ಥಾನ. ನೀವೇ ನೋಡ್ಬೋದು ಎಂಥ ಮಸ್ತ್ ಐತೆ ಅಂತ ಹೇಳಿ. ಆಮೇಲೆ ಇಲ್ಲಿ ಮುಂದೆ ದೊಡ್ಡ ಬಸವಣ್ಣಂದು ಮೂರ್ತಿ ಐತಿ, ಆಮೇಲೆ ಜಟಾಯು ಐತಿ. ಆಮೇಲೆ ಈ ದೇವಸ್ಥಾನ ಏನೈತಲ್ಲ, ಶ್ರೀರಾಮದೇವರು ಇಲ್ಲಿಗೆ ಬಂದಿದ್ದಾನನ್ನೋ ಒಂದು ಇತಿಹಾಸನೂ ಐತಿ. ಅದನ್ನು ನಾನು ನಿಮಗೆ ಮುಂದೆ ತೋರಿಸ್ತೇನಂತ. ಈ ದೇವಸ್ಥಾನನ ಅಂತಲ್ಲ, ಭಾರತದಾಗ ಸುಮಾರಷ್ಟು ಸುಂದರವಾದ ದೇವಸ್ಥಾನಗಳು ಅದಾವ. ನೀವು ಎಷ್ಟು ಪ್ರಾಚೀನ ಜಾಗಕ್ಕೆ ಹೋಗ್ರಿ, ಖರೆ ಈ ದೇವಸ್ಥಾನಗಳಿಗೆ ಹೋದಾಗ ನಿಮಗೇನು ಡಿಫ್ರೆಂಟ್ ನೋಡಕ್ಕೆ ಸಿಗ್ತೈತಿ, ಖುಷಿ ಕೊಡ್ತೈತಿ, ಚಂದ ಅನಿಸ್ತೈತಿ. ಹಾಗಾಗಿ ಈ ದೇವಸ್ಥಾನಗಳು ಏನದಾವಲ್ಲ ಅವನ್ನೆಲ್ಲ ಡೆಫಿನೆಟ್ಲಿ ನೀವು ವಿಸಿಟ್ ಮಾಡಿರಿ. ನಾವೀಗ ಗುಡಿ ಒಳಗೆ ದರ್ಶನ ಅದು ತೊಗೊಂಡು ಕುಂತೇವೆ ನೋಡ್ರಿ. ಗುಡಿ ಮಾತ್ರ ಮಸ್ತ್ ಐತಿ, ದೊಡ್ಡದೈತಿ, ಎಲ್ಲ ಕಲ್ಲು ಬಂಡೆ ಮೇಲೆ ಮಾಡ್ಯಾರ. ಬರಬೇಕು ಒಂದ್ಸತಿ ನೋಡಕ್ಕೆ, ಮಸ್ತ್ ಐತಿ ನೋಡ್ರಿ ಗುಡಿ. ಆಮೇಲೆ ರಶನೂ ಐತಿ, ಸ್ಯಾಟರ್ಡೆ ಅಲ್ಲ, ಹಾಗಾಗಿ ಭಾಳಷ್ಟು ಕಡೆಯಿಂದ ಮಂದಿನೂ ಬಂದಾರ ಇಲ್ಲೇ. ಮಸ್ತ್ ಐತಿ ನೋಡ್ರಿ ಗುಡಿ. ಮುಂಚೆಲಿದು ಗುಡಿ ಭಾರಿ ಇತ್ತು, ಅದು ದೊಡ್ಡದೈತೆ ಅಂದ್ರೆ ಅದಕ್ಕಿಂತ ಇಲ್ಲ ಭಾಳ ದೊಡ್ಡದೈತಿ. ಇದು ಪೂರಾ ಗುಡ್ಡದ ಮೇಲೆ ಐತಿ ನೋಡ್ರಿ ಗುಡಿ. ನಾವಲ್ಲೇ ವೀರಭದ್ರೇಶ್ವರ ಗುಡಿ ನೋಡ್ಕೊಂಡು ಈಗ ಬಂದಿರೋದು ಬಸವಣ್ಣ ಟೆಂಪಲ್. ಇದು ಮೊನೋಲಿಥಿಕ್ ಬುಲ್ ಐತಿ. ಇಲ್ಲಿ ನೋಡ್ಬೋದು ನೀವು ನಂದಿ ಎಷ್ಟು ದೊಡ್ಡದೈತೆ ಅಂತ ಹೇಳಿ. ನೋಡ್ರಿ ಅಲ್ಲಿ ಎಷ್ಟು ದೊಡ್ಡದೈತೆ ನಂದಿ. ಆಮೇಲೆ ಇಲ್ಲೇ ಸ್ವಲ್ಪ ಗಾರ್ಡನ್ ಗತೆ ಮಾಡ್ಯಾರ. ದೇವಸ್ಥಾನದ ಸ್ವಲ್ಪ ದೂರದಾಗ ಏನೈತಂದ್ರೆ ಬೃಹದಾಕಾರದ ಒಂದು ನಂದಿಯ ವಿಗ್ರಹ ಐತೆ ನೋಡ್ರಿ. ಇದು 16 ಅಡಿ ಎತ್ತರ ಮತ್ತು 27 ಅಡಿ ಉದ್ದವಾಗೈತಿ. ಆಮೇಲೆ ಇದು ಭಾರತದಾಗನ ಅತಿ ಎತ್ತರವಾದ ನಂದಿಯ ವಿಗ್ರಹ ಆಗೈತಿ. ಇದನ್ನು ನೀವು ಒನ್ ಡೇ ಪಿಕ್ನಿಕ್ ಅಂತಲೂ ಮಾಡ್ಕೋಬೋದು ನೋಡ್ರಿ. ಯಾಕಂದ್ರೆ ಆಜು ಬಾಜು ಗಾರ್ಡನ್ ಐತಿ. ನೀವು ಏನಾರು ಸ್ನ್ಯಾಕ್ಸ್ ಅದು ತೊಗೊಂಡು ಹೋದ್ರೆ ಅಂದ್ರೆ ಹುಡುಗರದು ಇದ್ದಾಗ ಟೈಮ್ ಪಾಸ್ ಚಲೋ ಆಗ್ತೈತಿ ನಿಮಗೆ. ಆಮೇಲೆ ಈಗ ನಾವು ಬಂದಿರೋದು ಜಟಾಯು ಥೀಮ್ ಪಾರ್ಕ್ ನೋಡ್ರಿ. ಈ ದೇವಸ್ಥಾನಕ್ಕೆ ರಾಮಾಯಣ ಕಾಲದ ಒಂದು ನಂಟು ಐತಂತ ಹೇಳ್ತಾರೆ ನೋಡ್ರಿ. ಇದು ಸೀತಾಪಹರಣದ ಈ ಜಾಗಕ್ಕೆ ರಾಮಾಯಣದ ಕಾಲದ ನಂಟು ಕೂಡ ಇದೆ ಅಂತ ಹೇಳ್ತಾರೆ. ಸೀತಾಪಹರಣ ಕಾಲದ ಸಂದರ್ಭ ನೋಡ್ರಿ ಇದು. ಈ ಸಂದರ್ಭದಾಗ ರಾಮನಿಗೆ ಒಂದು ಪಕ್ಷಿ ಜಟಾಯು ಅಲ್ಲೇ ಸಿಗತೈತಿ ಅಂಥೇಳಿ ನಂಬಿಕೆನೂ ಐತಿ. ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವಾಗ ಸಂದರ್ಭದಾಗ ಏನಾಕೈತಿ, ಪಕ್ಷಿ ಜಟಾಯು ಅವನನ್ನು ತಡೆಯಾಕ ಯತ್ನಿಸತೈತಿ. ಇದರಿಂದ ಕೋಪಗೊಂಡ ರಾವಣ ಏನು ಮಾಡ್ತಾರಂದ್ರೆ ಜಟಾಯುವಿನ ರೆಕ್ಕೆಯನ್ನು ಕತ್ತರಿಸಿ ಬಿಡ್ತಾರೆ. ಇದರಿಂದ ಕೆಳಗೆ ಬಿದ್ದ ಜಟಾಯು ಪಕ್ಷಿ ಇದೇ ಮಾರ್ಗವಾಗಿ ಬರುವ ಶ್ರೀರಾಮನನ್ನು ಕಾಯ್ತಾ ಅಲ್ಲೇ ಕುಳಿತಿರ್ತೈತೆ ಅದು ಪಕ್ಷಿ. ಅವಾಗ ಶ್ರೀರಾಮನನ್ನು ಕಂಡು ಕೂಡಲೇ ರಾವಣ ಹಿಂಗೆ ಅಪಹರಿಸಿದ ಎಲ್ಲ ವಿಷಯವನ್ನು ತಿಳಿಸ್ತೈತಿ. ಗಾಯಗೊಂಡ ಪಕ್ಷಿಯನ್ನು ನೋಡಿದ ಶ್ರೀರಾಮ ಏನು ಮಾಡ್ತಾರೆ, ಜಟಾಯುನನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಕರುಣೆಯಿಂದ ಅವನಿಗೆ ಪ್ರಜೆಯನ್ನು ಮರಳಿ ಪಡೆಯಲು ಸಹಾಯ ಮಾಡಿದನು. ಈ ವೇಳೆ ಶ್ರೀರಾಮ ಜಟಾಯುವನ್ನು ಲೇ ಪಕ್ಷಿ ಅಂತೇಳಿ ಅಂತಾರ. ಅವಾಗ ಅದೇನಂದ್ರೆ ಎದ್ದೇಳು ಪಕ್ಷಿ ಅಂಥೇಳಿ ಅಂದಂಗೆ ನೋಡ್ರಿ. ಆಮೇಲೆ ನಿಮಗೆ ಇನ್ನೊಂದು ಇಲ್ಲಿ ಏನು ಕಾಣಿಸ್ತೈತೆ ಅಂದ್ರೆ ಬಂಡೆಯ ಮೇಲೆ ಬೃಹತ್ ಹೆಜ್ಜೆಯ ಗುರುತು. ಅದೇನಪ್ಪ ಅಂತಂದ್ರೆ ಸುಮಾರು 8 ಅಡಿ ಉದ್ದದ ಪಾದದ ಗುರುತು. ಇದು ಸೀತಾಮಾತೆಯ ಪಾದದ ಗುರುತು ಅಂಥೇಳಿ ನಂಬಲಾಗೈತಿ ನೋಡ್ರಿ. ನಿಮಗೂ ಈಗ ಈ ದೇವಸ್ಥಾನದ ಸ್ವಲ್ಪರ ಮಾಹಿತಿ ಸಿಕ್ಕೈತಿ ಅನ್ಕೋತೇನೆ. ನಾವು ಈಗ ವಾಪಸ್ ನೋಡ್ರಿ ಪಾಪ್ಕಾರ್ನ್ ಅದು ತಿನ್ಕೊಂತ ಹೊಂಟ್ವಿ. ಈಗ ಈ ದೇವಸ್ಥಾನ ಮುಗಿಸಿ ನೆಕ್ಸ್ಟ್ ಲೊಕೇಶನ್ಗೆ ಹೊಂಟ್ವಿ. ನಾವೀಗ ಮಸ್ತ್ ಇಲ್ಲಿ ಫುಲ್ ಟೆಂಪಲ್ ನೋಡಿದ್ವಿ. ಆಮೇಲೆ
ಬಸವಣ್ಣನ ಗುಡಿ ನೋಡಿದ್ವಿ, ಅಲ್ಲೇ ಪಾರ್ಕ್ ಐತಿ, ಆಮೇಲೆ ಜಟಾಯುದ್ದೀನ್ ಪಾರ್ಕ್ ನೋಡಿದ್ವಿ. ಇದನ್ನೆಲ್ಲ ನೋಡ್ಕೊಂಡೆ ಇಲ್ಲ ಸ್ವಲ್ಪ ಪಾಪ್ಕಾರ್ನ್ ಅದು ತಿಂದೆ, ಸ್ವಲ್ಪ ಬ್ಯಾಗ್ನು ಶಾಪಿಂಗ್ ಮಾಡಿ ನಾವು ಹೊಂಟಿರೋದು ಈಗ ಆದಿಯೋಗಿಗೆ. ಲೇಪಾಕ್ಷಿಯಿಂದ ಆದಿಯೋಗಿ ಎಷ್ಟಪ್ಪ ಅಂತಂದ್ರೆ 64 ಕಿಲೋಮೀಟರ್ ಐತಿ ನೋಡ್ರಿ. ಸೊ 1 ತಾಸು ಹೋಗೋಣ ಈಗ ಅಲ್ಲಿ. ಇಲ್ಲಿಂದ ನೋಡ್ರಿ ಹೈದ್ರಾಬಾದ್ ಬರೀ 462 ಕಿಲೋಮೀಟ್ರ್ ಐತೆ ಅಂತ ಹೇಳ್ಕೊತಾ ಹೊಂಟಿದ್ವಿ ನಾವು ಅಜ್ಜಿಗೆ. ಇಲ್ಲಿಂದ ಹೈದ್ರಾಬಾದ್ ಗಾಡಿ ಹೊಡೆದು ಬಿಡು, ನನ್ನ ಆ ಮೊಮ್ಮಕ್ಕಳ ಕಡೆನೂ ಇರ್ತೀಯನ ಅಂತ ಹೇಳಿ ಅಜ್ಜಿನ ಕೇಳ್ಕೊತ ಹೊಂಟಿದ್ವಿ ನೋಡ್ರಿ ನಾವು. ಇನ್ನೇನು ಬೆಂಗ್ಳೂರು ಸಮೀಪ ಹೊಂಟಂಗೆ ನಾವು ಆದಿಯೋಗಿ ದೇವಸ್ಥಾನ ಬರ್ತೈತಿ. ಹಾಗಾಗಿ ಇಲ್ಲಿ ನೋಡ್ಬೋದು ನೀವು ಬೆಂಗಳೂರಿನ 95 ಕಿಲೋಮೀಟರ್ ಅಂತ ಹೇಳಿ ತೋರ್ಸಾಕತ್ತೈತಿ. ಆನ್ ದ ವೇನ ನಾವೇನು ಅಂದ್ಕೊಂಡ್ವಿ, ಮಧ್ಯಾಹ್ನ ನಮ್ದು ಊಟ ಆಗಿದ್ದಿಲ್ಲ, ಹಂಗೆ ಇದನ್ನು ಸ್ನ್ಯಾಕ್ಸ್ ಫ್ರೂಟ್ಸ್ ಅದು ತಿಂದಿದ್ವಿ. ಇಲ್ಲೊಂದು ಮಸ್ತ್ ಹೋಟೆಲ್ ಕಾಣಿಸ್ತು. ಈ ಹೋಟೆಲ್ ಡೆಫಿನೆಟ್ಲಿ ನೀವು ಹೋಗಿ ಬರ್ಬೋದು ನೋಡ್ರಿ. ಸಮಾರಸ ವೆಜ್ ಅಂತ ಐತಿ, ಟೇಸ್ಟಿನೂ ಐತಿ. ನಾವು ಅಲ್ಲಿ ಹೋಗಿ ಇಡ್ಲಿ ವಡ ಅದು ತಿಂದು ಮತ್ತೀಗ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಆದಿಯೋಗಿನ ನಾ ಈ ಮೊದಲು ನಿಮಗೆ ಸಾಕಷ್ಟು ಬಾರಿ ತೋರಿಸೆ ನನ್ನ ವಿಡಿಯೋಸ್ ಒಳಗೆ. ಈಗ ಅಜ್ಜಿ ಅದಾರ ಅಂತ ಹೇಳಿ ಮತ್ತೊಮ್ಮೆ ನಾವು ಕರ್ಕೊಂಡು ಹೊಂಟ್ವಿ ನೋಡ್ರಿ. ಮಸ್ತ್ ಐತಿ. ಆದಿಯೋಗಿ ನೀವು ಹೋಗೋರು ಇದ್ದೀರಂದ್ರೆ ಸಂಜೆಗೆ ಹೋಗೋರಿ, ಯಾಕಂದ್ರೆ ಅಲ್ಲಿ ಲೈಟ್ ಶೋ ಇರ್ತೈತಿ, ಮಸ್ತ್ ಪೂಜಾ ನಡೀತಿರ್ತೈತಿ ರಾತ್ರಿ 9:15 ಟೈಮಿಗೆ. ಹಾಗಾಗಿ ನೀವು ಆದಿಯೋಗಿ ಹೋಗುವಾಗ ಈವ್ನಿಂಗ್ ಟೈಮನ್ನು ಚೂಸ್ ಮಾಡ್ಕೋರಿ. ಆಮೇಲೆ ಇದು ಬೆಸ್ಟ್ ಟೈಮ್ ಅಂತ ನಾ ಅನ್ಬೋದು ವೆಕೇಶನ್ ಒಳಗೆ ಹೋಗಾಕ. ನೀವು ಹುಡುಗರನ್ನೆಲ್ಲ ಕರ್ಕೊಂಡು ಹೋಗಿ ಎಂಜಾಯ್ ಮಾಡ್ಬೋದು ನೋಡ್ರಿ. ವೆಲ್ಕಮ್ ಟು ಸದ್ಗುರು ಸನ್ನಿಧಿ. ಇದು ಎಂಟ್ರೆನ್ಸ್ ನೋಡ್ರಿ. ಆಜು ಬಾಜುಕನ ದೊಡ್ಡ ಹೋಟೆಲ್ ಅದಾವ, ಇನ್ನೂ ಸುಮಾರಷ್ಟು ದೂರ ಐತದ. ಆಮೇಲೆ ನೀವು ಹೋಗುವಾಗ ಸ್ವಲ್ಪ ಜಲ್ದಿನೇ ಹೋಗ್ರಿ. ನಾವು ಆ್ಯಕ್ಚುಲಿ ಬೇರೆ ಪ್ಲೇಸ್ ನೋಡ್ಕೊಂಡು ಬಂದಿರೋದ್ರಿಂದ ಸ್ವಲ್ಪ ಲೇಟ್ ಆಯ್ತು, ಇಲ್ಲಂದ್ರೆ ಹುಯ್ಯಂತ ಟ್ರಾಫಿಕ್ ಆಗಿಬಿಡ್ತೈತಿ. ಅಲ್ಲಿ ಹೋಗಿ ನೀವು ಕುಂದ್ರಾಕನು ನಿಮಗೆ ಜಾಗ ಹುಡುಕ್ಯಾಡಬೇಕಾಕೈತಿ. ಆಮೇಲೆ ಟ್ರಾಫಿಕ್ ಒಳಗೆ ಟೈಮ್ ಭಾಳ ಹಾಕಿದಂಗೆ ಆಕೈತಿ, ಪಾರ್ಕ್ ಮಾಡಕ್ಕೆ ಮತ್ತು ಜಾಗ ಹುಡುಕ್ಬೇಕಾಕೈತಿ. ಸೊ ನೀವು ಸ್ವಲ್ಪ ಜಲ್ದಿ ಹೋದ್ರಂದ್ರೆ ನಿಮಗೆಲ್ಲ ನೋಡಾಕ ಸಿಗತೈತಿ ನೋಡ್ರಿ. ನಾವೇ ಈಗ ಹೋಗ್ಕೊಂತ್ವಿ, ಬಟ್ ನಾನು ಅಜ್ಜಿ ಅಷ್ಟೇ ಹೋಗ್ಕೊಂತೀವಿ, ಯಾಕಂದ್ರೆ ಪಾಪ ನನ್ನ ಹಸ್ಬೆಂಡ್ ಗಾಡಿ ಎಲ್ಲ ಪಾರ್ಕ್ ಮಾಡೋದು ಬರಾಕತ್ತಿದ್ರು. ನಾವು ಈಗ ಹೋಗ್ಕೊಂತ್ವಿ, ಜಾಗ ಅಂತೂ ನಮಗೇನು ಮುಂದೆ ಸಿಕ್ತು ನೋಡ್ರಿ. ಸೊ 3 ಮಂದಿ ಈಗ ಹೋಗ್ಕೊಂತ ಲೈಟ್ ಶೋ ನೋಡ್ತೇವೆ ಈಗ. ಸೊ ನೀವು ಈಗ ಲೈಟ್ ಶೋ ಎಂಜಾಯ್ ಮಾಡಿರಿ. ಆ್ಯಕ್ಚುಲಿ ಪೂರಾ ಲೈಟ್ ಶೋದೇನು ವಿಡಿಯೋ ಹಾಕಿಲ್ಲ ನಾನು. ಲಾಸ್ಟ್ ಟೈಮ್ ನಾನು ಪೂರಾ ಲೈಟ್ ಶೋದು ಹಾಕಿದ್ನಿ, ಹಾಗಾಗಿ ಈಗ ಸ್ವಲ್ಪ ಅಷ್ಟೇ ಹಾಕೇನಿ. ಆದಿಯೋಗಿ ಎಲ್ಲೈತೆ ನಿಮಗೆಲ್ಲ ಗೊತ್ತಾ ಇರ್ತೈತಿ, ಚಿಕ್ಕಬಳ್ಳಾಪುರ. ಸೊ ಡೆಫಿನೆಟ್ಲಿ ನೀವು ಏನಾರು ಬೆಂಗಳೂರು ಕಡೆ ಬಂದರೆ ಅಂದರೆ ಈ ದೇವಸ್ಥಾನನೂ ನಿಮ್ಮ ಐಟಿನರಿ ಒಳಗೆ ಇಟ್ಕೋರಿ. ಇದು ಪಿಕ್ನಿಕ್ ಸ್ಪಾಟ್ ಆಗಿ ಮಸ್ತ್ ಐತಿ. ಆಮೇಲೆ ನಾ ಇವತ್ತಿನ ವೀಡಿಯೋಸ್ನಾಗ ಏನೇನು ತೋರಿಸೇನಲ್ಲ, ಮುಂಜಾನೆ ಭೋಗನಂದೀಶ್ವರ ದೇವಸ್ಥಾನ, ಅದಾದಮೇಲೆ ಲೇಪಾಕ್ಷಿ, ಅದಾದಮೇಲೆ ಆದಿಯೋಗಿ, ಇವು 3 ಸ್ಪಾಟ್ ಕವರ್ ಮಾಡೋಕ್ಕೆ ನಿಮಗೆ 1 ಡೇ ಸಾಕಾಕೈತಿ. ನೀವು ಮುಂಜಾನೆ ಮನೆ ನಾಷ್ಟ ಅದು ಮಾಡ್ಕೊಂಡು ಬಿಟ್ರೆ ಅಂದ್ರೆ ಇವನ್ನೆಲ್ಲ 3 ನೀವು ಕವರ್ ಮಾಡ್ಕೊಂಡು ಆರಾಮ್ಸೆ ನೋಡ್ಕೊಂಡು ಹೋಗ್ಬೋದು. ಸೊ ಬೆಂಗಳೂರಿನ ಸುತ್ತಮುತ್ತಲ ಜಾಗ ಏನಾರು ಅದಾವನ್ನ ಚೆಕ್ ಮಾಡಾಕತ್ತಿದ್ರೆ ಅಂದ್ರೆ ಇದನ್ನು ನಿಮ್ಮ ಲಿಸ್ಟ್ ಒಳಗೆ ಹಾಕೋರಿ. To move humanity from hallucinations of ups and downs to nameless ecstasies of one's interiority. Mahadevaya Namaha. Mahadeva. ನಾವು ನೋಡ್ರಿ ಲೈಟ್ ಶೋದು ಎಲ್ಲ ನೋಡಿದ್ದೀವಿ ಈಗ. ಸೊ ಚಲೋ ಅನ್ನಿಸ್ತೈತಿ. ಅಜ್ಜಿನೂ ಭಾಳ ಎಂಜಾಯ್ ಮಾಡಿದ್ರು ನೋಡ್ರಿ. ಎಷ್ಟು ದೊಡ್ಡದೈತಿ ಮೂರ್ತಿ, ಏನಿದ್ದು ಎಲ್ಲ ನೋಡಿ ಅವ್ರಿಗೂ ಭಾಳ ಖುಷಿ ಪಟ್ಟರು. ಇಲ್ಲಿ ನೋಡ್ಬೋದು ನೀವು ಎಷ್ಟು ಅಗಾಧವಾಗಿ ಅನ್ನಿಸ್ತೈತಿ, ಎಷ್ಟು ದೊಡ್ಡದೈತಿ ಇದಂತ ಹೇಳಿ. ಸೊ ನೀವು ಡೆಫಿನೆಟ್ಲಿ ಇಲ್ವೊಮ್ಮೆ ಹೋಗಿ ಬರ್ರಿ. ಎಸ್ಪೆಷಲಿ ವೆಕೇಷನ್ ಟೈಮ್ನಾಗ ಹೋಗಾಕ ಬೆಸ್ಟ್ ಪ್ಲೇಸನ್ನು ಅನ್ಬೋದು ನೋಡ್ರಿ. ಆಮೇಲೆ ಇಲ್ಲೇ 9:15 ಟೈಮಿಗೆ ಶಯನ ಆರತಿ ಅಂತ ಹೇಳಿ ಮಾಡ್ತಾರೆ. ನಿಮಗೇನಾರ ಟೈಮ್ ಇತ್ತಂದ್ರೆ ನೀವು ಅದನ್ನು ಅಟೆಂಡ್ ಮಾಡಿ ಪೂಜಾನು ಮಾಡ್ಕೊಂಡು ಬರ್ಬೋದು ನೋಡ್ರಿ.
ಸೊ ಚಲೋ ಐತಿ. ಆಮೇಲೆ ಇಲ್ಲಿ ಬಾಜು ನಿಮಗೆ ಸುಮಾರಷ್ಟು ಹೋಟೆಲ್ಸ್ ಅದಾವ, ಊಟದ್ದು ಏನು ಕಿರಿಕಿರಿ ಆಗೋದಿಲ್ಲ. ಇಲ್ಲೇ ಒಳಗೆ ಇವ್ರದ್ದು ಕ್ಯಾಂಟೀನ್ ಅದಾವ. ಸೊ ರಾತ್ರಿ ಲೇಟ್ ಆದರೂ ನಿಮಗೆ ಊಟದ್ದು ಏನು ಕಿರಿಕಿರಿ ಆಗೋದಿಲ್ಲ. ಆಮೇಲೆ ಅಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಹುಡುಗರದು ಇದ್ರು ಅಥವಾ ಹಿಂಗೆ ಎಸ್ಪೆಷಲಿ ಥಂಡಿ ಟೈಮ್ನಾಗ ಹೋದ್ರೆ ಅಂತೂ ಯಾರಾದರೂ ನೀವು ಸ್ವೆಟರ್ಸ್ ಕ್ಯಾರಿ ಮಾಡಿರಿ. ಆಮೇಲೆ ನಿಮಗೆ ಬೇಕಂದ್ರೆ ಸ್ವಲ್ಪ ಸ್ನ್ಯಾಕ್ಸ್ ಅದು ಏನಾರ ತೊಗೊಂಡು ಹೋಗ್ರಿ. ಸೊ ದ್ಯಾಟ್ ಹಿಂಗೇನು ಹಸಿವಿ ಆಗೋದಿಲ್ಲ ಅಥವಾ ಥಂಡಿ ಹತ್ತದಾದ್ರೆ ನಿಮಗೆ ಸ್ವೆಟರ್ಸ್ ತೊಗೊಂಡು ಹೋಗ್ರಿ. ವಾಪಸ್ ಬರಬೇಕಾದ್ರೆ ಒಂದು ಗಜ ಟ್ರಾಫಿಕ್ ಇರ್ತೈತಿ, ಹೋಗ್ಬೇಕಾದ್ರೂ ಮತ್ತು ಟ್ರಾಫಿಕ್ನಾಗ ನಿಲ್ಲೋದು ಬೇಡ. ನಾವೇನು ಮಾಡ್ತೀವಿ ಯೂಶ್ವಲಿ ಇಲ್ಲಿ ಹೋದಾಗಂದ್ರೆ ಸ್ವಲ್ಪ ಎಲ್ಲ ಗಾಡಿ ದಾಟ್ಲಿ ಅಂಥೇಳಿ ಒಂದು 5-10 ನಿಮಿಷ ನೀವು ನಿಂದಿರ್ರಿ, ಎಷ್ಟೋ ಖಾಲಿ ಆಗಿಬಿಡ್ತೈತಿ. ಎಲ್ಲರೂ ಹುಯ್ಯಿ ಅಂತ ಹೇಳಾಕ ನಿಂದಿರ್ತಾರೆ. ಮನುಷ್ಯರಿಗೆ ಹೆಂಗಂದ್ರೆ ಬರೋದು ಸಮಾಧಾನ ಇರೋದಿಲ್ಲ, ಹೋಗೋದು ಸಮಾಧಾನ ಇರಂಗಿಲ್ಲ ನೋಡ್ರಿ. ಎಲ್ಲದಕ್ಕೂ ಅರ್ಜೆಂಟ್. ನಾವೇನು ಮಾಡ್ತೀವಿ ಅದಕ್ಕೆ ಒಂದು 10 ನಿಮಿಷ ನಿಂತರೂ ಎಷ್ಟೋ ಗಾಡಿ ಖಾಲಿ ಆಗಿಬಿಡ್ತಾವೆ. ಅದಾದ್ಮೇಲೆ ನಾವು ಈಗ ಹೊಂಟಿವಿ ನೋಡ್ರಿ ಇನ್ನು ವಾಪಸ್. ಇಲ್ಲಿ ನಾವು ಬಂದಿರೋದು ಸ್ಪೈಸ್ ಬಿಸ್ಟ್ರೋ ಅಂತ ಹೇಳಿ ಒಂದು ಹೋಟೆಲಿಗೆ. ಇಲ್ಲಿ ಸೂಪ್ ಮತ್ತು ಫ್ರೈಡ್ ರೈಸ್ ಆರ್ಡ್ರ್ ಮಾಡಿ ಊಟ ಮಾಡಿದ್ವಿ ನೋಡ್ರಿ. ಅಜ್ಜಿನೂ ಒಲ್ಲೆ ಅಂದ್ರೆ, ಬಟ್ ನಾವು ಸ್ವಲ್ಪರ ನೀವು ಮಾಡಬೇಕು ಊಟ ಅಂಥೇಳಿ ಅವರಿಗೆ ಸ್ವಲ್ಪ ಗಂಟ್ಲು ಖರಾಬ್ ಅನ್ನಿಸ್ತೈತೆ ಅಂಥೇಳಿ ಸೂಪ್ ಕುಡಿಸಿ ಆಮೇಲೆ ಫ್ರೈಡ್ ರೈಸ್ ಎಲ್ಲ ಊಟ ಮಾಡಿ ನಾವೀಗ ವಾಪಸ್ ಮನೆ ಕಡೆ ಹೊಂಟೇವಿ ನೋಡ್ರಿ. ಇದಾಗಿತ್ತು ಒನ್ ಡೇ ಟ್ರಿಪ್ ಫ್ರಮ್ ಬ್ಯಾಂಗ್ಳೂರ್. ಸೊ ಹೆಂಗೆ ಅನ್ನಿಸ್ತು ಈ ವಿಡಿಯೋ ಅಂಥೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನೀವು ಯಾರು ಬೆಂಗ್ಳೂರು ಸುತ್ತಮುತ್ತ ಏನಾರ ಪ್ಲೇಸಸ್ ನೋಡಾಕತ್ತಿದ್ರಿ ಅಂದ್ರೆ ಈ ಪ್ಲೇಸಸ್ಸನ್ನು ನಿಮ್ಮ ಲಿಸ್ಟ್ ಒಳಗೆ ಹಾಕೋರಿ. ನಮ್ಮ ವಿಡಿಯೋ ನಿಮ್ಗೆ ಸೇರಿತಂದ್ರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಇಂಥ ಟೂರಿಸ್ಟ್ ಸ್ಪಾಟ್ ಎಲ್ಲ ನಾನು ನಿಮ್ಗೆ ಮಾಹಿತಿ ಕೊಡ್ಕೊತಾ ಹೋಗ್ತೇನೆ. ಥ್ಯಾಂಕ್ ಯು.